ರಮೇಶ್ ಜಾರಕಿಹೊಳಿ ಬಂಡಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಅಷ್ಟು ಶಾಸಕರಿದ್ದಾರಂತೆ ಎಷ್ಟು ಶಾಸಕರಿದ್ದಾರಂತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ 20 ಅಲ್ಲ 78 ಶಾಸಕರು ಸಂಪರ್ಕದಲ್ಲಿದ್ದೀವಿ. ನಾವೆಲ್ಲ ಒಟ್ಟಿಗೆ ಅಸೆಂಬ್ಲಿಯಲ್ಲಿ ಕೂರ್ತೀವಿ, ಮಾತನಾಡ್ತೀವಿ, ಸಂಪರ್ಕ ಇರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಟಾಂಟ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ರಮೇಶ್ ದಡ್ರಿದ್ದಾರೆ, ಅವ್ರ ಜೊತೆ 20 ಶಾಸಕರಲ್ಲ 78 ಶಾಸಕರು ನಾವು ಸಂಪರ್ಕದಲ್ಲಿದ್ದೀವಿ, ಅಸೆಂಬ್ಲಿಯಲ್ಲಿ ಒಟ್ಟಿಗೆ ಕೂರ್ತೇವೆ, ಮಾತನಾಡ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟು ರಮೇಶ್ ಜಾರಕಿಹೊಳಿಯ ಅಸಮಾಧಾನದ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದು ಅವ್ರನ್ನ ಟಾಂಗ್ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿಗೆ. ಡಿ.ಕೆ. ಶಿವಕುಮಾರ್ಗೂ ಕೂಡ ಸಾಕಷ್ಟು ಇವತ್ತು ಉರಿದು ಹೋಗೋ ರೀತಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಡಿ.ಕೆ. ಶಿವಕುಮಾರ್ ನಮ್ಮ ಲೆವೆಲ್ ಅಲ್ಲ, ನಮ್ದೇನಿದ್ರು ಕೂಡ ರಾಹುಲ್ ಗಾಂಧಿ ಲೆವೆಲ್, ಡಿ.ಕೆ. ಶಿವಕುಮಾರ್ ನಮಗೆ ಲೀಡ್ರೇ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸರಿಯಾಗಿ ಡಿ.ಕೆ. ಶಿವ್ ಕೂಡ ರಿಯಾಕ್ಟ್ ಮಾಡಿದ್ದು. ಹೌದು, ರಮೇಶ್ ಜಾರಕಿಹೊಳಿ ದಡ್ರಿದ್ದಾರೆ, ಬರೀ 20 ಜನ ಅಲ್ಲ 78 ಶಾಸಕರು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳೋ ಮೂಲಕ ರಮೇಶ್ ಜಾರಕಿಹೊಳಿಗೆ ಟಾಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ನಮ್ ಈಕ್ವಲ್ ಲೀಡರ್ ತಾನೇ ಲೀಡರ್ ತೋರ್ಸಾನ. ಅವ್ನ ಲೀಡರ್ ಅಲ್ಲ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ದೆ. ನಾವು ಈಗ ಬಿಟ್ಟಿದ್ದು ಯಾರಿಗೆ ಬರೋದಿಲ್ಲ, ಸುಮಾರು ನಾವು ತಾನೇ ಈಗ ಇವತ್ತೇ ಟಿವಿಯಾಗ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಜೊತೆ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಅವ್ನ ಜೊತೆ ಮಾತಾಡ್ಸ ಸರ್, ನಿಮ್ಮ ಪ್ರಕಾರ ಸರ್ಕಾರ ಉರುಳುತ್ತಾ ಸರ್ 23 ಬಳಿಕ ಫಲಿತಾಂಶ ಬಳಿಕ? ಯಾರು ಹೇಳಿದ್ರು? ಎಷ್ಟು ಜನ ಇದ್ದಾರಂತೆ? 20 ಜನ ಕಾಂಗ್ರೆಸ್ ಶಾಸಕರು ಅವ್ರು ಹೇಳ್ತಾ ಇರೋದು ಬಹಳ ದಡ್ರಿದ್ದಾರೆ. 78 ಜನ ಕೂಡ ಅವರ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ನಾಯಕರು ಆಲ್ MLAs ಎಲ್ಲ ಅಸೆಂಬ್ಲಿ ಕೂತ್ಕೊಂಡು ಏನು ಬೇರೆ ಬೇರೆ ಇರೋಕ್ಕಾಗ್ತದ? 38 ಜನ ದಳದವರು, 78 ಜನ ಕಾಂಗ್ರೆಸ್ ಅವರು. ಅವ್ರ ಜೊತೆನೇ ಯಾವಾಗಲೂ ಕೂಡ ನಾವು ಕೂತ್ಕೋತೀವಿ, ಜೊತೆಗಿರ್ತೀವಿ, ಮೀಟಿಂಗ್ ಮಾಡ್ತೀವಿ, ಸಂಪರ್ಕದಲ್ಲಿರ್ತೀವಿ. ಸಂಸಾರ ಒಂದು ಅವ್ರ ಮನೇಲಿ ಒಂದು ಮಾಡ್ತೀವಿ, ನಾವು ನಮ್ಮ ಮನೇಲಿ ಸಂಸಾರಗಳು ಮಾಡ್ಕೊತೀವಿ. ರಾಜಕಾರಣ ಮಾಡ್ಬೇಕಾದ್ರೆ ಹೋಗಿ ಇಬ್ಬರು ಕಸ ಕುಲಾವ್ ಮಾಡ್ತೀವಿ, ಹೋಗಿ ಮೀಟಿಂಗ್ ಹೋಗ್ತೀವಿ, ಅಸೆಂಬ್ಲಿಗೆ ಹೋಗ್ತೀವಿ, ಎಲ್ಲ ಮಾಡ್ಕೊಂಡಿರ್ತೀವಿ.